ಈಗ ಭಾಳಷ್ಟು ಜನಕ್ಕೆ ಈ ಎನ್ವಿರಾನ್ಮೆಂಟಲ್ ಅಂದರೆ ಈಗ ಮಳೆಗಾಲ ಆಗ್ತಾ ಇರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ಸಾಕಷ್ಟಿಗೆ ಕೆಮ್ಮು, ನೆಗಡಿ, ಜ್ವರ, ಶೀತ ಈ ಥರದ್ದು ಮತ್ತು ಜ್ವರ ಬಿಟ್ಟು ಬರ್ತಾ ಇರೋದಕ್ಕೆ ಸಾಕಷ್ಟು ಜನ ನಮ್ಮ ಕ್ಲಿನಿಕ್ಸಿಗೆ ಬರ್ತಾ ಇದ್ದಾರೆ. ಕಾರಣ ಏನಂದರೆ ಈ ಎನ್ವಿರಾನ್ಮೆಂಟಿಂದ ಬದಲಾಗೋದ್ರಿಂದ ಆಗ್ತಾಯಿದೆ. ಮತ್ತು ಈ ಥರದ್ದು ಆದಾಗ ತಕ್ಷಣಕ್ಕೆ ಹತ್ತಿರ ಡಾಕ್ಟ್ರ್ ಹತ್ರ ಹೋಗುವಂಥದ್ದು, ಮತ್ತು ಬಿಸಿನೀರು ಕಾಯಿಸ್ಕೊಡಿರೋವಂಥದ್ದು, ಮತ್ತು ಆಹಾರ ವಿಹಾರ ಈಗ ನಾನ್ ವೆಜ್ ತಿನ್ನೋರು ಸ್ವಲ್ಪ ಕಡಿಮೆ ಮಾಡೋವಂಥದ್ದು, ಮತ್ತು ವೆಜಿಟೇರಿಯನ್ ಆಗಿದ್ದರೆ ವೆಜಿಟೇರಿಯನ್ನು, ಮತ್ತು ಒಬ್ಬ ಆರೋಗ್ಯಯುತವಾಗಿರೋ ವ್ಯಕ್ತಿ ಆಹಾರ ಮತ್ತು ವಿಹಾರ ಪ್ರತಿದಿನ ಒಬ್ಬ ವ್ಯಕ್ತಿ ಹೆಲ್ದಿಯಾಗಿರ್ಬೇಕಂದ್ರೆ ಬೆಳಗ್ಗೆ ಒಂದು ಕನಿಷ್ಠ ಅಂದರೆ ಒಂದು 30-40 ನಿಮಿಷ ವಾಕ್ ಮಾಡಬೇಕು, ಯೋಗ ಮಾಡಬೇಕು, ಅಥವಾ ಅವ್ರಿಗೆ ಜಿಮ್ ಮಾಡಬೇಕಾದ್ರೆ ಜಿಮ್ ಮಾಡಬೇಕು. ಎಲ್ರಿಗೆ ಅಂದರೆ ವಿತ್ ದಿ ಡಾಕ್ಟರ್ ಕನ್ಸಲ್ಟೇಷನ್ ಮುಖಾಂತರ, ಅಂದರೆ ಡಾಕ್ಟರ್ ಗೈಡೆನ್ಸು ಅಥವಾ ಅವರ ಕನ್ಸಲ್ಟೇಷನ್ ಮುಖಾಂತರ ಮಾತ್ರ ಅವರು ಯೋಗ ಮಾಡೋದಾಗಲಿ ಅಥವಾ ಜಿಮ್ ಮಾಡೋದಾಗಲಿ. ಭಾಳ ಜನಕ್ಕೆ ಈ ಕಾರ್ಡಿಯಾಕ್ ಪೇಷಂಟ್ಸು ಅಥವಾ ಬೇರೆ ಬೇರೆ ಕಾಯಿಲೆಯಿಂದ ನಳ್ತಾ ಇರೋರು ಈ ಅಡ್ವೈಸಸನ್ನು, ಅಂದರೆ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಕೊಡುವಂಥ ಟಿಪ್ಸನ್ನು, ಅಡ್ವೈಸಸನ್ನು ಫಾಲೋ ಮಾಡಿ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆ ಆಗಿದೆ. ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಇದು ಮಿತಾಹಾರ ಮತ್ತು ಹಿತಾಹಾರನ ತೊಗೋಬೇಕಾಗಿರೋಂಥದ್ದು. ಈಗ ಭಾಳ ಜನಕ್ಕೆ ಈ ಜಿಮ್ಗೆ ಹೋಗೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಜಿಮ್ಗೆ ಹೋಗಿ ಆರೋಗ್ಯ ದೃಷ್ಟಿಕೋನದಿಂದ ಜಿಮ್ಗೆ ಹೋಗ್ತಾರಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಭಾಳಷ್ಟು ಜನ ಜಿಮ್ಗೆ ಹೋಗಿ ಜಿಮ್ಮದಲ್ಲೇ ರೀಲ್ಸ್ ಮಾಡೋವಂಥದ್ದು, ವಿಡಿಯೋಗಳು ಮಾಡೋವಂಥದ್ದು, ಈ ಪ್ರೋಟೀನ್ ಪೌಡರ್ಸ್ನ ತೊಗೊಳ್ಳೋವಂಥದ್ದು, ಈ ಥರದ್ದು ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಹೆಲ್ತ್ ಫಿಟ್ನೆಸ್ಗೋಸ್ಕರ ಜಿಮ್ಗೆ ಹೋಗಿ ಮತ್ತು ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಡಾಕ್ಟರ್ಸ್, ಕ್ವಾಲಿಫೈಡ್ ಡಾಕ್ಟರ್ಸ್ ಆಗಿರೋಂಥವ್ರು ಅವರ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಬೇಕು. ಬೇಸಿಕ್ ಬ್ಲಡ್ ಟೆಸ್ಟ್ನ ಅಂದರೆ CBC ಅಂತ, ಕಂಪ್ಲೀಟ್ ಬ್ಲಡ್ ಕೌಂಟು, CBC, LFT ಅಂತ ಅಲ್ಲಿ ಲಿವರ್ ಫಂಕ್ಷನ್ ಟೆಸ್ಟು, KFT ಅಂತ ಕಿಡ್ನಿ ಫಂಕ್ಷನ್ ಟೆಸ್ಟು, ಈ ಥರ ಬೇಸಿಕ್ ಟೆಸ್ಟ್ಗಳನ್ನು ಮಾಡಿ ಡಾಕ್ಟ್ರುಗಳ ಅಡ್ವೈಸ್ ತೊಗೊಂಡು ಇವರು ಯಾವ ಯೋಗನ ಅಥವಾ ಯಾವ ಜಿಮ್ಮನ್ನು ಮಾಡ್ಬೋದು, ಅಥವಾ ಅವ್ರಿಗೆ ಬೇರೆ ಬೇರೆ ಯಾವುದಾದ್ರೂ ಕಾಯಿಲೆಗಳಿದೆಯಾ, ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇದೆಯಾ, ಅಥವಾ BP ಇದೆಯಾ, ಅಥವಾ ಶುಗರ್ ಇದೆಯಾ, ಈ ಥರನ ಟೆಸ್ಟ್ ಮಾಡಿ ಅದಕ್ಕೆ ಅನುಗುಣವಾಗಿಯೇ ಡಾಕ್ಟ್ರಸು ಅಡ್ವೈಸ್ ಮಾಡ್ತಾರೆ ಯಾವ ಫಿಟ್ನೆಸ್ ವರ್ಕೌಟ್ಸ ಮಾಡ್ಬೇಕಂದ್ರೆ. ಡಾಕ್ಟ್ರ್ ಅಡ್ವೈಸ್ ಇಲ್ಲದೇ ಅಥವಾ ಯಾವುದೋ ಒಬ್ಬ ಫಿಟ್ನೆಸ್ ಟ್ರೈನರ್ನ ಮಾತು ಕೇಳಿ ಪ್ರೋಟೀನ್ ಪೌಡ್ರ್ ತೊಗೊಳ್ಳೋಂಥದ್ದು, ಪ್ರೋಟೀನ್ ಡೆಫಿಷಿಯನ್ಸಿ ಇದೆ ನಿಮಗೆ, ಪ್ರೋಟೀನ್ ತೊಗೊಳ್ಳೋದ್ರಿಂದ ನಿಮ್ಮ ಮಸಲು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನ್ಯಾಚುರಲ್ ಆಗಿ, ಅಂದರೆ ಈ ಮೊಟ್ಟೆ ತಿನ್ನೋದ್ರಲ್ಲಿ ನ್ಯಾಚುರಲ್ ಫುಡ್ಡನ್ನು ಬಳಸಿದಾಗ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಮತ್ತು ಅವರು ಹೆಲ್ದಿಯಾಗೂ ಇರ್ತಾರೆ. ಈ ಕಾರಣದಿಂದ ಭಾಳಷ್ಟು ಜನ ವಿದೌಟ್ ಡಾಕ್ಟ್ರ್ ಗೈಡೆನ್ಸು, ವಿದೌಟ್ ಡಾಕ್ಟ್ರ್ ಕನ್ಸಲ್ಟೇಷನ್ನು ತಾವಾಗಿನೇ ಜಿಮ್ ಮಾಡುವಂಥದ್ದು, ಇದು ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ. ಈ ಥರದ್ದು ಆದಾಗ ಕೆಲವು ಸರಿ ತೊಂದರೆ ಆಗುತ್ತೆ. ಈಗ ಹೈ BP ಇರೋವಂಥವ್ರಿಗೆ ಲಾಂಗ್ ತುಂಬ ಬ್ರಿಸ್ಕ್ ವಾಕ್ ಮಾಡೋವಂಥದ್ದು, ತುಂಬ ಹೊತ್ತು ವಾಕ್ ಮಾಡೋದ್ರಿದ್ದಾಗ ತಲೆ ಸುತ್ತು ಬರೋವಂಥದ್ದು, ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಜಿಮ್ಮಲ್ಲಿನೂ ಅಷ್ಟೇ ಈ ಥರದ್ದು ಆಗ್ತಾ ಇರುತ್ತೆ. ಅದೇ ಕಾರಣದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲ, ಪುನೀತ್ ರಾಜ್ಕುಮಾರ್ ಅವರು ಫಿಟ್ನೆಸ್ ಆಗಿ ಎಲ್ಲ ಹೆಲ್ದಿಯಾಗಿದ್ದರು. ಆದರೆ ಏನಂದರೆ ಅವ್ರಿಗೆ ಸರಿಯಾದ ಟೈಮ್ಗೆ, ಅಂದರೆ ಈಗ ಗೋಲ್ಡನ್ ಅವರ್ ಅಂತಾರೆ, ಯಾರಾದರೂ ವ್ಯಕ್ತಿಗೆ ಏನಾದರೂ ಕಾರ್ಡಿಯಾಕ್ ಇಶ್ಯೂ ಆಗ ಅಥವಾ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ತಕ್ಷಣಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ಈ ಥರದ್ದು ಸಾವಾಗಿದೆ. ಭಾಳಷ್ಟು ಜನಕ್ಕೆ ಇದನ್ನ ಈ ಹಾರ್ಟ್ ಬಗ್ಗೆನೇ ಜಯದೇವ್ದವರು ಸಂಶೋಧನೆ ಮಾಡಿದಾಗ ಭಾಳಷ್ಟು ಜನಕ್ಕೆ ಯಂಗ್ಸ್ಟರ್ಸಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದು ಕೋವಿಡಿಂದ ಎಫೆಕ್ಟ್ ಆಗಿದೆ, ಕೋವಿಡ್ ವ್ಯಾಕ್ಸಿನ್ಸ್ ತೊಗೊಂಡಿದ್ದಾಗಿದೆ ಅಂತ ಕೆಲವು ವರದಿಗಳು ಬರ್ತಾ ಇದ್ದಾವೆ. ಬಟ್ ಇನ್ನೂ ಏನಂದರೆ ಮೆಡಿಕಲಿ ಎಲ್ಲಿ ಪ್ರೂವನ್ ಡಾಕ್ಯುಮೆಂಟ್ಸು ಅಥವಾ ಡಾಟಾಸ್ ಇನ್ನೂ ಬಂದಿಲ್ಲ. ಸರ್, ಈಗ ಚಿಕ್ಕ ಮಕ್ಕಳಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರ್ತದೆ? ಈಗ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಅಥವಾ ಗರ್ಭಿಣಿಯರು ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತೇನು ಇಲ್ಲವೇ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇದೆಲ್ಲ ಕಂಪ್ಲೀಟ್ಲಿ ಬದಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಮಿನಿಮಮ್ 6 ಅವರ್ಸು ನಿದ್ರೆ ಮಾಡಬೇಕು, ಮತ್ತು 2 ಟೈಮ್ ಊಟ ಮಾಡಬೇಕು, ಬೆಳಗ್ಗೆ ಟಿಫಿನ್ ಮಾಡಬೇಕು, ಟೈಮ್ ಟು ಟೈಮ್ ಕೆಲಸ ಮಾಡಬೇಕು. ಈ ಒತ್ತಡದ ಜೀವನದ ಲೈಫ್ ಸ್ಟೈಲಲ್ಲಿ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಮತ್ತು ಕೆಲವರಿಗೆ ಇದು ಏನಾಗಿದೆ ಅಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸು ಮತ್ತು ಫುಡ್ಡು, ನಿದ್ರೆ ಇಲ್ದಿರೋದು, ನಾನಾ ಕಾರಣಗಳಿಂದಿದೆ. ಇದೇ ಕಾರಣ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಯಾವುದೂ ಆ ಥರ ಸೈಂಟಿಫಿಕ್ ಆಗಿ ಪ್ರೂವನ್ ಡಾಕ್ಯುಮೆಂಟ್ಸ್ ಇದೆ ಯಾವುದೂ ಸಿಕ್ಕಿಲ್ಲ. ಇಲ್ಲ, ವ್ಯಾಕ್ಸಿನ್ ಭಾಳಷ್ಟು ಜನ ನನ್ನ ಸ್ನೇಹಿತರು, ಎಕ್ಸ್ಪರ್ಟ್ಸ್ ಎಲ್ಲ ಹೇಳುವಂಥದ್ದು ಮತ್ತು ಬೇರೆ ಬೇರೆ ಆರ್ಟಿಕಲ್ಸನ್ನು ನೋಡಿದಾಗ ವ್ಯಾಕ್ಸಿನಿಂದ ಭಾಳಷ್ಟು ಜನಕ್ಕೆ ಬ್ಲಡ್ ಕ್ಲಾಟ್ ಆಗಿ ಭಾಳಷ್ಟು ಜನಕ್ಕೆ ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವು ಕೇಸಸ್ಸಲ್ಲಿ ಆಗಿದೆ ಅಂತ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನೋಡಿದ್ದೀನಿ ಅಥವಾ ರಿಪೋರ್ಟ್ಸ್ಗಳನ್ನು ನೋಡಿದ್ದೀವಿ. ಇನ್ನು ಕೆಲವುಗಳಲ್ಲಿ ಹೇಳ್ತಾರೆ ಇಲ್ಲ, ಇದು ಸುಳ್ಳು ಅಂತ ಹೇಳ್ತಾರೆ. ಬಟ್ ಫೈನಲಿ ಸರ್ಕಾರನೇ ಹೇಳಬೇಕು. ಸರ್ಕಾರ ಒಂದು ಯಾವುದೋ ಜಯದೇವ್ದವ್ರನ್ನ ಒಂದು ಕಮಿಟಿ ಮಾಡಿದೆ. ಮೈಸೂರು, ಬೇರೆ ಬೇರೆ ರಾಜ್ಯಗಳಲ್ಲಿ, ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಯಾವ ಕಾರಣದಿಂದ ಈ ಥರ ಆಗ್ತದೆ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿ ತಜ್ಞರ ರಿಪೋರ್ಟ್ ಮೇಲೆ ನಾವು ಹೇಳ್ಬೋದು ಏನಾಗಿದೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.